ಇಷ್ಟು ದಿನ ಕೆಲಸ ಮಾಡಿದ್ದೀನಿ, ಎಂಡ್ ಆಫ್ ದಿ ಡೇ ಕೈಯಲ್ಲಿ 1000 ರೂಪಾಯಿ ಉಳಿಯುತ್ತೆ. ಅದೇ ಮನೆಗೆ ಬರೋಷ್ಟಲ್ಲಿ ಏನೂ ಇರಲ್ಲ. ಈಗಾದ್ರೆ ಹೇಗಜ್ಜಿ? ಅಲ್ವೋ, ಅವಾಗಿಂದ ಲೆಕ್ಕ ಹಾಕ್ತಾನೇ ಇದೀಯಾ, ಹೇಳಿದ್ದನ್ನು ಹೇಳ್ತಾನೇ ಇದೀಯಾ. ಹೀಗೆಲ್ಲ ಮಾಡಿದ್ರೆ ಆ ದುಡ್ಡೇನು ಮುರಿ ಹಾಕತ್ತೇನೋ? ಈ 3000 ದುಡಿಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕೈಯಲ್ಲಿ 3000 ಬಂತಲ್ಲ ಅಂತ ಖುಷಿ ಪಡೋಷ್ಟಲ್ಲಿ ಮಾಡಿರೋ ಸಾಲ ನೆನಪಾಗ್ಬಿಡುತ್ತೆ. ಆಮೇಲೆ ಎಲ್ಲ ಟುಸ್ ಆಗ್ಬಿಡುತ್ತೆ. ನಿನಗೇನಪ್ಪ, ಕೋಟ್ಯಾಧೀಶ್ವರನ ಮಗ ನೀನು. ಜುಜ್ಬಿ 3000 ರೂಪಾಯಿಗೆ ಇಷ್ಟೊಂದು ಸಂಭ್ರಮ ಪಡ್ತಾ ಇದೀಯಲ್ವೋ? ಸಂಭ್ರಮ ಗಿಂಭ್ರಮ ಅಲ್ಲ ಅಜ್ಜಿ, ಇರೋ ದುಡ್ಡು ಹೋಗುತ್ತಲ್ಲ ಅಂತ ಬೇಜಾರು. ಹೀಗೆ ಆದ್ರೆ ನಾನು 1 ಲಕ್ಷ ದುಡಿಯೋದು ಯಾವಾಗ, ವಾಪಸ್ ಮನೆಗೆ ಹೋಗೋದು ಯಾವಾಗ? ನೀನು 1 ಲಕ್ಷ ದುಡಿಯೋಕ್ಕೂ ನೀನು ವಾಪಸ್ ಮನೆಗೆ ಹೋಗೋಕ್ಕೂ ಏನ್ ಸಂಬಂಧ? ನಿಮಗೆ ಗೊತ್ತಿಲ್ಲ ಅಜ್ಜಿ, ನಾನು 1 ಲಕ್ಷ ದುಡಿದ್ರೇನೆ ನಾನೇನು ಅನ್ನೋದು ನಮ್ಮ ಮನೆಯವ್ರ ಹತ್ರ ಪ್ರೂವ್ ಮಾಡ್ಕೊಳಕ್ಕಾಗೋದು. ಓ, ಅದೇ ನಿಂದು ದೊಡ್ಡ ಬಂಗ್ಲೆ, 10 ಕಾರ್ಗಳು, ಅದೇ ತಾನೇ ನೀನು ಹೇಳೋದು? ಹ್ಞೂ ಅಜ್ಜಿ. ಸಾಕು ಬರಕಂದಿದ್ದೀನಿ. 3,500 ರೂಪಾಯಿ ಸಾಲ ಮಾಡಿದೀಯಾ, 3,000 ರೂಪಾಯಿ ಸಂಪಾದನೆ ಮಾಡಿದೀಯಾ, ಇನ್ನು 500 ರೂಪಾಯಿ ಎಲ್ಲಿಂದನಯ್ಯ ಬಂತು? ನಮ್ಮಮ್ಮ ಕೊಟ್ರು ಅಜ್ಜಿ. ಸುಮ್ಮನೆ ಅವನವನು. ಈಗ ತಾನೇ ಹೇಳಿದೀಯಾ 1 ಲಕ್ಷ ನಾನು ಸಂಪಾದನೆ ಮಾಡಿಕೊಟ್ರೇನೆ ನಾ ಮನೆಗೆ ಹೋಗೋದು ಅಂತಂದು. ಇವಾಗ ನೋಡಿ ಹಿಂಗೆ ಹೇಳ್ತಾ ಇದ್ದೆ ಅಮ್ಮ ಕೊಟ್ಟರು ಅಂತ. ಹ್ಞೂ ಅಜ್ಜಿ, ನಿಜ ಹೇಳ್ತೀನಿ. ನಾನು ಅಂತ ಗೊತ್ತಾಗ್ದಿರೋ ಥರ ಹೋಗಿದ್ದೆ. ಬಿಸ್ಲಿದೆ, 500 ರೂಪೀಸ್ ತಗೋ ಅಂತ ಅಮ್ಮ ಕೊಟ್ಲು. ನಂಗೆ ನಂಬಕ್ಕೆ ಆಗಿಲ್ಲ ನೋಡಿ. ನಂಗೆ ಬೇಕಾಗಿರೋ ಹಾಗೆ ಕರೆಕ್ಟಾಗಿ 500 ರೂಪಾಯಿ ಕೊಟ್ಟಿದ್ದಾರೆ ಅಂದಾಗೆ. ಆಮೇಲೆ ಮರ್ತ್ಬಿಡ್ತೀನಿ ನೋಡಿ, ನಿಮ್ಮ ಹತ್ರ ತುಪ್ಪದ ದಿಪ್ಪ ಹಚ್ಚಕ್ಕೆ ಸಾಲ ತಗೊಂಡಿದ್ನಲ್ಲ, ಆ 100 ರೂಪಾಯಿ. ಈ ಸಾಲ ಒಂದು ತೀರಿಸ್ಬಿಟ್ರೆ ಅಜ್ಜಿ, ಆಮೇಲೆ ನಾನು 1 ಲಕ್ಷ ಅರ್ನ್ ಮಾಡೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಆಮೇಲೆ ಸೇವ್ ಆಗತ್ತೇನೋ. ಆದಷ್ಟು ಬೇಗ ನಿಮ್ಮ ಮಗನ ಸರೆಂಡರ್ ಮಾಡಿಸಿ. ಲೇಟ್ ಆದಷ್ಟು ಈ ವಿಚಾರ ಕಾಂಪ್ಲಿಕೇಟೆಡ್ ಆಗುತ್ತೆ. ಆ SI ತುಂಬ ಹಾನೆಸ್ಟ್ ಆಫೀಸರು. ಪ್ರತಿ ಇಂಟರ್ನಲ್ ಮೀಟಿಂಗ್ನಲ್ಲೂ ಸುಶಾಂತೆ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳ್ತಾನೆ ಇದ್ದಾರೆ. ಏನೇ ಆಂಟಿಸಿಪೇಟ್ರಿ ಬೇಲಿದ್ರೂ ಬಿಡೋದಿಲ್ಲ ಅಂತ ಕೂತಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದ ಡ್ರೈವರು ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅಪ್ರೂವಲ್ ಆದ. ನೀವು ನೋಡಿದ್ರೆ ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿರೋರು ಯಾರು? ಆಕ್ಸಿಡೆಂಟ್ ಮಾಡದೇ ಇದ್ದರೂ ನಿಮ್ಮ ಮಗನ ಹೆಸರಲ್ಲಿ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡಿದ್ದೀರಾ. ಇದಕ್ಕೇನರ್ಥ? ಪೊಲೀಸ್ನವ್ರನ್ನ ಫೂಲ್ ಮಾಡಿದ್ದೀರಾ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನೀವು ಕೇಳ್ತಾ ಇರೋದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನೀವು ಅಂದ್ಕೊಂಡಿರೋ ಹಾಗೆ ನಾನು ಅವನನ್ನ ಎಲ್ಲೂ ಬಚ್ಚಿಟ್ಟಿಲ್ಲ. ನಿಜಕ್ಕೂ ನಡೆದಿರೋದು ತೀರಾ ಪರ್ಸ್ನಲ್ ವಿಷಯ. ಅದಕ್ಕೂ ಈ ಆಕ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅವನೀಗ ಹೊರಗಡೆ ಇರೋದೇ ಬೇರೆ ಕಾರಣ. ನೀವೇನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಸಾದ್, ನೀವು ನನಗೆ ತುಂಬ ವರ್ಷಗಳ ಫ್ರೆಂಡ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಮಗ ತುಂಬ ಒಳ್ಳೆಯವನು, ಆದರೆ ಅವನಿಗೆ ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ. ಬಿಸ್ನೆಸ್ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ದ. ಅವನಿಗೆ ಜವಾಬ್ದಾರಿ ಬರಲಿ ಅಂತೇಳಿ ಆಚೆ ಕಳಿಸ್ದೆ. ಹಾಗೆ 1 ಲಕ್ಷ ರೂಪಾಯಿ ದುಡ್ಕೊಂಡು ಬಂದ್ರೇ ಮನೆ ಒಳಗೆ ಸೇರಿಸೋದು ಅಂತಲೂ ಹೇಳಿದೆ. ಪ್ರಸಾದ್, ನೀವು ನಂಬೋದಿಲ್ಲ, ಆದರೂ ಹೇಳ್ತೀನಿ, ಖಂಡಿತವಾಗಿಯೂ ಅವನೆಲ್ಲಿತನೂ ನನಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ಗೆ ಓನರ್ ನೀವು. ಇರೋ ಒಬ್ಬ ಮಗನ್ನ ಜವಾಬ್ದಾರಿ ಬರಲಿ ಅಂತ ನಿಮಗೆ ಗೊತ್ತಿಲ್ಲದಲೇ ಇರೋ ಜಾಗದಲ್ಲಿ ಅವನನ್ನು ಬಿಟ್ಟಿದ್ದೀರಾ. ಅವನು ಎಲ್ಲಿದ್ದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ಹೌದು. ಇದನ್ನ
ನಾವು ನಂಬೇಕಾ ಧರ್ಮೇಂದ್ರ? ನನ್ನ ಸರ್ವಿಸ್ನಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಕತೆಗಳನ್ನು ಕೇಳಿದ್ದೀನಿ. ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ಬೋದು, ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲದನ್ನೂ ನೋಡಿದ್ದೀನಿ. ಆದರೆ ಇಂಥ ಕತೆ ಕೇಳಿರಲಿಲ್ಲ ಧರ್ಮೇಂದ್ರ. ರೇ, ಇದು ಕತೆ ಅಲ್ಲ, ನಿಜಕ್ಕೂ ನಡೆದಿರೋದು. ಬೇಕಾದ್ರೆ ಮನೆಯವ್ರನ್ನೆಲ್ಲರೂ ಕರೆದು ಸಪ್ರೇಟಾಗಿ ಪ್ರಶ್ನೆ ಮಾಡಿ. ಅದರ ಅವಶ್ಯಕತೆ ನನಗಿಲ್ಲ. ಇರೋ ವಿಚಾರ ಹೇಳಿದ್ದೀನಿ. ಸಮಾಜದಲ್ಲಿ ನೀವು ಒಳ್ಳೆ ಸ್ಥಾನಮಾನ ಹೊಂದಿರೋರು, ಜೊತೆಗೆ ನನ್ನ ಸ್ನೇಹಿತರು ಅನ್ನೋ ವಿಚಾರಕ್ಕೋಸ್ಕರ ನಿಮಗೆ ವಿಷಯ ತಿಳಿಸ್ದೆ. ನಿಮ್ಮ ಮಗ ಕಾರವಾರದಲ್ಲಿರೋ ವಿಚಾರನೂ ನಮಗೆ ಗೊತ್ತು. ಅವನನ್ನ ನಾವೇ ಹೋಗಿ ಅರೆಸ್ಟ್ ಮಾಡಿದ್ರೆ ನೀವು ಶಿಕ್ಷೆಯಿಂದ ಕಾಪಾಡೋದಕ್ಕೂ ಆಗೋದಿಲ್ಲ. ಆಗಲೇ ಹೇಳ್ದಾಗೆ ನೀವೇ ಸರೆಂಡರ್ ಮಾಡಿಸಿದ್ರೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಸುತ್ತೆ. ಇಲ್ಲ ಅಂದರೆ ಕಾನೂನು ಪ್ರಕಾರ ನಮ್ಮ ಕ್ರಮ ನಾವು ಕೈಗೊಳ್ಬೇಕಾಗತ್ತೆ. ಇಷ್ಟರ ಮೇಲೆ ನಿಮ್ಮ ಇಷ್ಟ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಧರ್ಮೇಂದ್ರ. ಅಣ್ಣ ನೋಡಿ ಹೆಂಗೆ ಏನ್ ಎಷ್ಟಿದೆ ಅದರಲ್ಲಿ? ಭಾರಿ ದುಡ್ಡೇನಲ್ಲ ಬಿಡೋಣ, ಬರೀ 3,500 ಅಷ್ಟೇ. 3,000 ಓದಿ ಬಿಡಿ, ಇವತ್ತಿನ ಎಣ್ಣೆ ಖರ್ಚಿಗೆ ಸಾಕಾಯ್ತು. ಮಕ್ಕಳ, ನೀವು ಬರ್ತಾ ಸಿಗಾಬಟ್ಟೆ ಸೋಂಬೇರಿ ಆಗಿದ್ದಾರೆ ಎಲ್ಲ. ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ನನ್ನ ಮಕ್ಕಳ ನಿಮಗೆ. ಹಂಗೆ ಮಾಡ್ಬಿಟ್ಟೆ ಕಣ. ನಾವು ಹೇಳಿಲ್ವಾ, ಬೆಳಿಗ್ಗೆಯಿಂದ ಯಾವನು ಸಿಕ್ಕಿರ್ಲಿಲ್ಲ. ಅವನು ಯಾವನ ಶೋ ತೋರ್ಸ್ಕೊಂಡು ಹೋಯ್ತಿದ್ದ, ಎಲ್ಲ ಬುಕ್ ಅಂತ ಕಿತ್ಕೊಂಡ್ ಬಂದ್ಬಿಟ್ಟಿದೀವಿ. ಸರಿ ಓ ಎಣ್ಣೆ ತಗೊಂಡು ಹೋಗಿ ಮಕ್ಕಳ. ಸರಿ ಕಣ, ಬರ್ತೀನಿ ಅಣ್ಣ. ಎಣ್ಣೆ ತಗೊಂಡ್ರ ಯಾಕ್ರ ಇಲ್ಲೇ ಅಂತಿದ್ರಾ? ಅಣ್ಣ ದುಡ್ಡು ಕಿತ್ಕೊಬೇಕು, ಪಾರ್ಟಿ ಇಲ್ಲಿಗೆ ಉಳ್ಕೊಂಡು ಬಂದಿದ್ದೆ ಕಣ ನಾವು. ಅಣ್ಣ, ಅದು ನನ್ನ ದುಡ್ಡು, ದಯವಿಟ್ಟು ಕೊಟ್ಬಿಡಿ. ಲೇ ಯಾವ್ದು ಪಾಪು? ಪಪ್ಪು, ದುಡ್ಡು ಅವ್ರಿಗೆ ವಾಪಸ್ ಕೊಡಂಗಿದ್ರೆ ಕಿತ್ಕೊಂಡ್ರೆ ನೀನು ಬರ್ತಿದ್ರು. ಅಣ್ಣ, ಅದನ್ನು ಅಮ್ಮ ಕೊಟ್ಟಿರೋ ದುಡ್ಡಿದೆ ಅಣ್ಣ, ದಯವಿಟ್ಟು ಕೊಡಿಸ್ಬಿಡೋಣ. ಕಷ್ಟಪಟ್ಟು ದುಡ್ದಿರೋ ದುಡ್ಡಣ್ಣ, ಆ ದುಡ್ಡು ಬಿಟ್ರೆ ಬೇರೆ ನನ್ನ ಹತ್ರ ಯಾವುದೂ ಇಲ್ಲ. ಓ, ಮದರ್ ಸೆಂಟಿಮೆಂಟ್ ಇಲ್ಲಿ ಟಚ್ ಆಗ್ಬಿಡು. ಏನ ಮಗು ಕೇಳ್ತಾ ಇದೆ, ಅಮ್ಮ ಕೊಟ್ಟಿರೋ ದುಡ್ಡಂತೆ, ಕೊಟ್ಬಿಡ್ರಪ್ಪ. ಪಪ್ಪು ಹೇಳಿದೀನಿ, ಇಸ್ಕೋ. ಪಾಪು ನಾನು ಅಲ್ಲ ಮಗ, ನಿಂಗೊಂದು ವಿಷಯ ಗೊತ್ತಾ? ಡೈಲಿ ಎಣ್ಣೀರು ಮಾರೋನ್ಗೆ ಅದು ನೀರಾ ಗಂಜಿನ ಅಂತ ಪರ್ಫೆಕ್ಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈಗಷ್ಟೇ ನನ್ನ ನೋಡಿ ಪಾಪು ಅಂತ ಹೆಂಗ್ರೋ ಡಿಸೈಡ್ ಮಾಡಿದ್ರಿ? ಏನೋ ಬೇಜಾನ್ ಮಾತಾಡ್ತಿದ್ಯಾ? ನಾವೆಲ್ಲ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಆಟ ಶುರು ಆಗಿದೆ, ಈಗ ತಾನೇ 2 ವಿಕೆಟ್ ಬಿದ್ದಿದೆ. ಮರ್ಯಾದೆಯಿಂದ 3,500 ದುಡ್ಡು ಕೊಡ್ತೀರಾ ಅಥವಾ ಎಲ್ಲ ವಿಕೆಟ್ನ ಈ ಪಾಪುನೇ ಬೀಳಿಸ್ಬೇಕಾಗತ್ತೆ?
ಮನಿ ಫ್ಲೋಸ್ ಇನ್ ದ ಡೈರೆಕ್ಷನ್ ಆಫ್ ವ್ಯಾಲ್ಯೂಸ್. ಇದು ನಿಂಗೆ ಅರ್ಥ ಆಗಲ್ವಲ್ಲ ಚಿನ್ನ. ದುಡ್ಡಿಗೆ ಅದರದೇ ಆದ ಬೆಲೆ ಇದ್ದೇ ಇರತ್ತೆ. ಅದು ನೀನು ದುಡಿತೀಯೋ ಕಳಿತೀಯೋ ಅಥವಾ ಕದೀತೀಯೋ ಅನ್ನೋದ್ರ ಮೇಲೆ ನಿನ್ನ ವ್ಯಾಲ್ಯೂ ಗೊತ್ತಾಗತ್ತೆ. ಇನ್ನೊಬ್ರು ಜೇಬಿಗೆ ಕೈ ಹಾಕಕ್ಕಿಂತ ಮುಂಚೆ ನನ್ನ ನೆನ್ಸ್ಕೋ. ದುಡ್ಡು